जय वाल्मीकि, जय वाल्मीकि, जय वाल्मीकि, जय वाल्मीकि, जय वाल्मीकि, जय भीम, जय भीम, जय भीम, जय भीम, जय भीम, जय भीम, ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಜೈ, ಶಿವಭಕ್ತ ಬೇಡರ ಕಣ್ಣಪ್ಪನವರಿಗೆ ಜೈ, ಏಕಲವ್ಯನವರಿಗೆ ಜೈ, ರಾಜವೀರ ಮದಕರಿ ನಾಯಕರಿಗೆ ಜೈ, ವೀರ ಸಿಂಧೂರ ಲಕ್ಷ್ಮಣಗೆ ಜೈ, ಹನಗಲಿ ಬೇಡರಿಗೆ ಜೈ, ಭಕ್ಕ ಬುಕ್ಕರಿಗೆ ಜೈ, ಗಂಡುಗಲಿ ಕುಮಾರಮ್ಮರಿಗೆ ಜೈ, ಸುರಪುರರಾಜ ವೆಂಕಟಪ್ಪ ಜೈ, ನಾಯಕರಿಗೆ ಮಾತೆ ಶಬರಿಗೆ ಜೈ, ಮೈಸೂರಿನ ಮಾರನಾಯಕರಿಗೆ ಜೈ, ಎಲ್.ಜಿ. ಹಮ್ಮನವರಿಗೆ ಜೈ, ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಜೈ, ಐತಿಹಾಸಿಕ 7ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಜೈ, ಜಾತ್ರಾ ಮಹೋತ್ಸವಕ್ಕೆ ಜೈ, ಜಾತ್ರಾ ಮಹೋತ್ಸವಕ್ಕೆ ಜೈ, ಕಸ್ತೂರಿ ರಂಗಪ್ಪ ನಾಯಕರವರಿಗೆ ಜೈ, ರಾಜ ಕಸ್ತೂರಿ ರಂಗಪ್ಪ ನಾಯಕರವರಿಗೆ ಜೈ, ರಾಜ ಕಸ್ತೂರಿ ರಂಗಪ್ಪ ನಾಯಕರವರಿಗೆ ಜೈ, ಶಿರಾ ತಾಲೂಕು ನಾಯಕ ಸಮಾಜಕ್ಕೆ ಜೈ, ಶಿರಾ ತಾಲೂಕು ವಾಲ್ಮೀಕಿ ಸಮಾಜಕ್ಕೆ. ರತ್ನಾಕರ ಮೂಲತಃ ಬೇಡ, ಬ್ಯಾಟಿ ಆಡ್ಕೊಂಡು ತನ್ನ ಬದುಕನ್ನು ಕಟ್ಟಿಕೊಂಡಿದ್ದ. ಹೀಗೆ ಬ್ಯಾಟಿ ಆಡಿಕೊಂಡು ತನ್ನ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಒಂದು ದಿನ ತನ್ನ ಬದುಕಿನ ಕುರಿತಾಗಿರ್ತಕ್ಕಂತಹ ಒಂದು ಪಾರಮಾರ್ಥಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜಿಜ್ಞಾಸೆ ಅವನಲ್ಲಿ ಮೂಡ್ತದೆ. ನನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂಥೇಳಿ ರಾಮತಾರಕ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜಯ ರಾಮ್ ಅಂಥೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಯಾಕಪ್ಪ ಅಂತ ಹೇಳಿದರೆ, ಒಬ್ಬ ಮಹಾತ್ಮರು ಹೇಳ್ತಾರೆ, ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ. ನಮ್ಮೆಲ್ಲರ ಜೀವನ ಹೇಗಪ್ಪ ಅಂತ ಹೇಳಿದ್ರೆ, ನಮ್ಮೆಲ್ಲರ ಬದುಕು ಹೇಗಪ್ಪ ಅಂತ ಹೇಳಿದ್ರೆ ಗಾಳಿಗೆ ದೀಪ ಇದ್ದಂಗ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಮನೆಯೊಳಗೆ ದೇವರ ಜಗಲಿ ಮುಂದೆ, ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟಿರ್ತೀವಿ. ಆ ದೀಪವನ್ನು ತೆಗೆದುಕೊಂಡು ಗಾಳಿಗೆ ಬಂದರೆ ಏನಾಗುತ್ತೆ, ಅದು ಆರಿ ಹೋಗ್ತದೆ. ಹಾಗೆ ಈ ದೇಹ ಅನ್ನುವಂಥ ಪ್ರಣತಿಯೊಳಗೆ, ಈ ದೇಹ ಅನ್ನುವಂಥ ದೀಪಸ್ತಂಭದಲ್ಲಿ ಜೀವ ಅನ್ನುವಂಥ ದೀಪ ಉರಿತಾ ಇದೆ. ಈ ದೀಪ ಯಾವಾಗ ಹತ್ತೋ ಗೊತ್ತಿಲ್ಲ. ಬಹುತೇಕವಾಗಿ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ. ಈ ಕಾಯ ಅಳಿತದೆ, ಈ ಕಾಯದಿಂದ ಮಾಡಿರ್ತಕ್ಕಂಥ ಕಾರ್ಯಗಳು ಶಾಶ್ವತವಾಗಿ ಉಳಿತವೆ. ಇವತ್ತು ನಮ್ಮ ದಿವಂಗತ ಪ್ರಸನ್ನ ಅವರು ನಮ್ಮ ಶಿರಾ ತಾಲೂಕಿನ ಸಮಾಜದ ಅಧ್ಯಕ್ಷರಾಗಿ, ಮುಖಂಡರಾಗಿ ನಮ್ಮ ಜಾತ್ರೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಹಲವಾರು ಬಾರಿ ಸಮಾಜದ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ತುಂಬ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಒಬ್ಬ ಮಹನೀಯರು. ಬಹುತೇಕ ಇವತ್ತು ಅವ್ರ ಕಾಯ ನಮ್ಮ ಮುಂದಿಲ್ಲ. ಇವತ್ತು ಅವ್ರ ದೇಹ ಇದೆನಾ, ಕಾಯ ಅಂದರೆ ದೇಹ. ಇವತ್ತು ಅವ್ರ ಕಾಯ ಇದೆ, ನಮ್ಮ ಮುಂದೆ ಇಲ್ಲ. ಇವತ್ತು ಅವ್ರು ನೆನೆಸ್ಕೊತೀವಿ ಅಂತಂದರೆ ಬಹುತೇಕ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಕಾರ್ಯಗಳು ಶಾಶ್ವತವಾಗಿ ಸಮಾಜದಲ್ಲಿ ಉಳಿತವೆ. ಅದಕ್ಕೇ ಮಹಾತ್ಮರು ಹೇಳ್ತಾರೆ, ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ. ಬಹುತೇಕ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಅಂತಹ ಪುಣ್ಯಾತ್ಮನ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಸೀಗೆ ಹುಣ್ಣಿಮೆ ದಿನ, ಸ್ವಲ್ಪ ದಿನಾಂಕ ವ್ಯತ್ಯಾಸ ಆಗ್ಬೋದು, ಆದರೆ ಸೀಗೆ ಹುಣ್ಣಿಮೆ ಯಾವತ್ತಾಗ್ತದೆ ಅವತ್ತು ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಸಾರ್ವಜನಿಕವಾಗಿ, ಸಾರ್ವತ್ರಿಕವಾಗಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಗೆ ರಜೆಯನ್ನು ಘೋಷಣೆ ಮಾಡಿ ಅವತ್ತಿನ ದಿನ ನಮ್ಮ ಶಿರಾ ತಾಲೂಕು ಮತ್ತು ತುಮಕೂರು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀವಿ. ಬಹುತೇಕ ಏನು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಶಿರಾ ತಾಲೂಕಿನ ಸಮಾಜದ ಅಧ್ಯಕ್ಷರು, ಸಮಾಜದ ಎಲ್ಲ ಮುಖಂಡರು, ಹಾಗೆ ಸಮಾಜದ ಎಲ್ಲ ಬಂಧುಗಳಿಗೆ ಮೊಟ್ಟ ಮೊದಲನೇದಾಗಿ ಶ್ರೀಮಠದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಾವೆಲ್ಲರೂ ಕೂಡ ಸೀಗೆ ಹುಣ್ಣಿಮೆ ದಿನ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಮಾಡ್ತೀವಿ. ಜಯಂತಿಯನ್ನು ಯಾಕೆ ಮಾಡ್ತೀವಿ ಹೇಳ್ರಿ? ಸಮಾಜವನ್ನು ಒಳಿತಿಗಾಗಿ, ಉಳಿವಿಗಾಗಿ ಹಾಗೂ ಒಗ್ಗಟ್ಟಿಗಾಗಿ ಮತ್ತೆ ಸಮಾಜದ ಆಗುಹೋಗುಗಳ ಬಗ್ಗೆ ಒಂದು ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ
ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಮಾಡುವ ಉದ್ದೇಶ ಏನಪ್ಪ ಅಂದರೆ ಜಾಗೃತಿಗಾಗಿ, ಸಮುದಾಯದ ಜಾಗೃತಿಗಾಗಿ ನಾವು ಆ ಮಹಾತ್ಮನ ಒಂದು ಸ್ಮರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಭಾಳ ಮುಖ್ಯವಾಗಿ ನಮ್ಮ ಸಮುದಾಯ ಇವತ್ತು ಯಾವ ಪಟ್ಟಿ ಒಳಗಿದೆ? ಎಸ್ ಟಿ ಪಟ್ಟಿ ಇದೆ. ಎಸ್ ಟಿ ಪಟ್ಟಿ ಒಳಗಿದೆ. ಬಹುತೇಕ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವೆಲ್ಲ ಸಮುದಾಯಗಳು ಜಾತಿಯ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಾವೆ, ಆ ಎಲ್ಲ ಸಮುದಾಯಗಳಿಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ 50 ಬುಡಕಟ್ಟು ಸಮುದಾಯಗಳನ್ನ ಎಸ್ ಟಿ ಪಟ್ಟಿ ಸೇರಿಸಿದ್ದಾರೆ. 101 ಸಮುದಾಯಗಳನ್ನು ಎಸ್ ಸಿ ಪಟ್ಟಿ ಒಳಗೆ ಇವತ್ತು ಸೇರಿಸಿ ಇವರು ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಭಾಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸಂವಿಧಾನಬದ್ಧ ಹಕ್ಕುಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಮ್ಮನ್ನು ಆಳುವಂಥ ಸರ್ಕಾರಗಳು, ಎಲ್ಲ ಪಕ್ಷದ ಸರ್ಕಾರಗಳು ಚುನಾವಣೆಗಳು ಬಂದಾಗ ಮಾತ್ರ ನಮ್ಮ ಮತವನ್ನು ಪಡೆದುಕೊಂಡು ಚುನಾವಣೆ ಮುಗಿದ ಮೇಲೆ ಬಹುತೇಕ ಭಾಳ ಸಂದರ್ಭಗಳಲ್ಲಿ ನಮ್ಮ ಹಿತವನ್ನು ಮರೆತು ಬಿಡ್ತಾರೆ. ಯಾಕೆ ಮರಿತಾರೆ ಹೇಳ್ರಿ? ಅವ್ರ ಕೆಲಸ ಆಗಿರುತ್ತೆ, ಅದಕ್ಕೆ ಅವರ ಮೇಲೆ ಆಗೋವರೆಗೂ ನಮ್ಮನ್ನು ಬಳಸ್ಕೊಂಡು ಬಹುತೇಕ ಈ ರಾಜ್ಯದ ಎಸ್ ಸಿ ಎಸ್ ಟಿಗಳ ಬಗ್ಗೆ ನಮ್ಮನ್ನು ಆಳುವಂಥ ಸರ್ಕಾರಗಳಿಗೆ ಒಂದು ಧೋರಣೆ ಇದೆ. ಏನಪ್ಪ ಅವರ ಧೋರಣೆ ಮನೋಭಾವ ಇದೆ ಅಂತಂದರೆ, ಇವರೆಲ್ಲ ಎಸ್ ಸಿ ಎಸ್ ಟಿಗಳು ನಾಯಕರು ಎಲ್ಲಿ ಒಂದಾಕ್ತಾರೆ, ಎಲ್ಲಿ ಸಂಘಟನೆ ಹಾಕ್ತಾರೆ ಅನ್ನುವಂಥ ಒಂದು ಮನೋಭಾವವನ್ನು ಬಹುತೇಕ ನಮ್ಮನ್ನು ಆಳುವಂಥ ಪಕ್ಷದ ಎಲ್ಲ ಸರ್ಕಾರಗಳು ಈ ರೀತಿ ಮನೋಭಾವನೆ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ 1950ರಲ್ಲೇ ಬಹುತೇಕ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು, ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ, ಹಾಗೆ ಆರ್ಥಿಕ ಮೀಸಲಾತಿಯನ್ನು ಕೊಡಬೇಕು, ಮತ್ತು ಈ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಎಸ್ ಸಿ ಎಸ್ ಟಿ ನೌಕರರಿಗೆ ಬಡ್ತಿಯಲ್ಲಿ ಪ್ರಮೋಷನ್ಗೆ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತ ಆದೇಶ ಇದ್ದರೂ ಕೂಡ, ಸಂವಿಧಾನದಲ್ಲಿ ಅವಕಾಶ ಇದ್ದರೂ ಕೂಡ, ಆರ್ಟಿಕಲ್ ಇದ್ದರೂ ಸಹ ನಮ್ಮನ್ನು ಆಳುವಂಥ ಸರ್ಕಾರಗಳು ಬಹುತೇಕ ನಮ್ಮ ಸಾಂವಿಧಾನಿಕ ಹಕ್ಕನ್ನು ಪಡ್ಕೋಬೇಕು ಅಂತಂದಾಗ ಎಲ್ಲೇ ಒಂದು ಕಡೆ ನಾವು ಮತ್ತೆ ಹೋರಾಟವನ್ನು ಮಾಡುವಂಥ ಅನಿವಾರ್ಯ ಸ್ಥಿತಿಗೆ ತಂದುಕೊಟ್ಬಿಡ್ತವೆ. ಅದಕ್ಕಾಗಿಯೇ ನಾವು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ಒಗ್ಗಟ್ಟಾಗಬೇಕು. ಆ ಜಾಗೃತಿಗಾಗಿ ಪ್ರತಿ ವರ್ಷ ನಮ್ಮ ಶಿರಾ ತಾಲೂಕು ಇರಲಿ, ತುಮಕೂರು ಜಿಲ್ಲೆ ಇರಲಿ, ರಾಜ್ಯದ ಪ್ರತಿ ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರಗಳಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ನಾವೆಲ್ಲ ಜಾಗೃತರಾಗ್ತೀವಿ, ಸಂಘಟನೆ ಆಗ್ತೀವಿ, ಒಗ್ಗಟ್ಟಾಗ್ತೀವಿ. ಅದನ್ನು ಹೊರತುಪಡಿಸಿದರೆ ಇಡೀ ರಾಜ್ಯದ ನಾಯಕರು ಒಂದು ಕಡೆ ಸೇರಿಕೊಳ್ಳುವಂಥ ಒಂದು ಸಂದರ್ಭ ಯಾವುದಪ್ಪ ಅಂತ ಹೇಳಿದ್ರೆ ಅದು ಫೆಬ್ರವರಿ 8 ಮತ್ತು 9ನೇ ತಾರೀಕು ಇರತಕ್ಕಂಥ ಜಾತ್ರಾ ಮಹೋತ್ಸವ. ಬಹುತೇಕ ನಿಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ನೀವು ಕೂಡ ಜಾತ್ರೆಯನ್ನು ಮಾಡ್ತೀರಲ್ವ, ನಿಮ್ಮ ಮನೆದೇವರ ಕುಲದೇವರ ಜಾತ್ರೆಯನ್ನು ಮಾಡ್ತಾರೆ. ಜಾತ್ರೆ ಮನೆದೇವರ ಕುಲದೇವರ ಜಾತ್ರೆ ಬಂದಾಗ ಏನು ಮಾಡ್ತಾರೆ? ಆ ದೇವ್ರಿಗೆ ಹೋಗಿ ಹಣ್ಣುಕಾಯಿ ಮಾಡಿಸಿ ನನಗೆ ಒಳ್ಳೇದು ಮಾಡಪ್ಪ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ ಅಂತ ಹರಕೆ ಹೊತ್ತುಕೊಂಡು ಬೇಡಿಕೊಂಡು ಜಾತ್ರೆ ಮಾಡ್ಕೊಂಡು ಬರ್ತೇವೆ. ಆದರೆ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆ ಇದು ವೈಚಾರಿಕ ಜಾತ್ರೆ, ಜಾಗೃತಿಗಾಗಿ ಜಾತ್ರೆ. ಯಾಕೆಂದರೆ ಇವತ್ತು ನಾಯಕ ಸಮುದಾಯ ಪರಿಶಿಷ್ಟ ಪಂಗಡದ ಪಟ್ಟಿ ಒಳಗಿದೆ. ಬಹುತೇಕವಾಗಿ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಸರ್ಕಾರಗಳು ಜಾರಿ ಮಾಡದೆ ಹೋದರೆ ನಾವು ಜಾಗೃತರಾಗಿದ್ದೇವೆ ಅನ್ನೋಕ್ಕೆ ರವಾನೆಯನ್ನು ಮಾಡಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಆ ಜಾಗೃತಿಗಾಗಿಯೇ ಐತಿಹಾಸಿಕ 7ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಶಿರಾ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳನ್ನು ಕರೀಲಿಕ್ಕೆ, ಆಹ್ವಾನವನ್ನು ನೀಡಲಿಕ್ಕೆ ಇವತ್ತು ಬಂದಿದ್ದೇವೆ. ಬಹುತೇಕ ನೀವು ಕೂಡ ನಿಮ್ಮ ಮನೆಯೊಳಗೆ ಏನಾದರೂ ಒಂದು ಶುಭ ಕಾರ್ಯ ಇದ್ದರೆ, ನಿಮ್ಮ ಮಕ್ಕಳ ಮದುವೆ ಮಾಡೋ ಮುಂದೆ ಏನು ಮಾಡ್ತೀರಿ ಹೇಳ್ರಿ? ವಿಶ್ವ ಇನ್ವಿಟೇಷನ್ ಮಾಡಿಸಿ, ಲಗ್ನ ಪತ್ರಿಕೆ ಮಾಡಿಸಿ, ಮನೆಗೆ ಇಟ್ಕೊಂಡ್ಬಿಡ್ತೀರೇನು? ಏನು ಮಾಡ್ತೀರಿ? ನಿಮ್ಮ ಸಂಬಂಧಿಕರನ್ನ, ಬೀಗರನ್ನ, ನೆಂಟರಿಗೆ ಹೋಗಿ, ನಿಮ್ಮ ಸ್ನೇಹಿತರನ್ನ ಹೋಗಿ, ಮಗನ ಮದುವೆ ಇದೆಯಪ್ಪ, ಮಗಳ ಮದುವೆ ಇದೆ, ಆ ನೂತನ ವಧುವರಿಗೆ ಬಂದು ಅಕ್ಷತೆ ಕಳ್ಳಾಕಿ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಅಂತ ಕರಿತಿಲ್ಲ ಗೌಡ್ರೆ. ಆ ರೀತಿ ಐತಿಹಾಸಿಕ 7ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಶಿರಾ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳನ್ನು ಕರೀಲಿಕ್ಕೆ ಈ ದಿವಸ ನಾವು ನಿಮ್ಮ ತಾಲೂಕಿಗೆ ಬಂದಿದ್ದೇವೆ. ಅಭಿಮಾನಪೂರ್ವಕವಾಗಿ ಬರಮಾಡಿಕೊಂಡಿರ್ತಕ್ಕಂಥ ನಮ್ಮ ಶಿರಾ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಕಳೆದ 6 ವರ್ಷಗಳಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಯಶಸ್ವಿ ಆಗಲಿಕ್ಕೆ ಜಾತ್ರೆಯ ಜವಾಬ್ದಾರಿ ತೆಗೆದುಕೊಂಡು VSS ಅಧ್ಯಕ್ಷರಾಗಿ, VSS ಪದಾಧಿಕಾರಿಗಳಾಗಿ ನಾವು ಕರ್ನಾಟಕ ರಾಜ್ಯದ 176 ತಾಲೂಕಿಗೆ ಹೋಗಿ ಸಭೆಗಳನ್ನು ಮಾಡಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಇರ್ತೀವಿ.